ಈ ಹೊಲನೂ ಹಾಳು ಮಾಡ್ಬೇಕಂತ ಅವ ಮತ್ತು ಅವನ ಸಂಕಲ್ಪ. ಆ ಹೊಲಕ್ಕೂ ನಶ ಮಾಡ್ಸಕ್ಕೆ ಶುರು ಮಾಡಿದ, ಹೊಲಕ್ಕೂ ದಾರು ಕುಡ್ಸಕ್ಕೆ ಶುರು ಮಾಡಿದ. ಎಂಥ ದಾರು? ರಾಸಾಯನಿಕ ಗೊಬ್ಬರಗಳಂದ್ರೆ ಇವು ದಾರುನ ಭೂಮಿಗೆ, ಕ್ರಿಮಿನಾಶಕಗಳು, ಕಳೆನಾಶಕಗಳು, ಇವೆಲ್ಲ ಭೂಮಿಯನ್ನು ಕೊಲ್ಲುವಂಥವುಗಳು. ಇವನ್ನೆಲ್ಲ ಹಾಕಕತ್ತಿದ. ಹಾಕಿ ಮುಗಿಸೇ ಬಿಡ್ತೀನಿ ನಿನ್ನಂದ. ಅದು ಕೋಮಾದಾಗ ಐತಿ ಈಗ ಭೂಮಿ. ಶಲಾಯಿನ್ ಹಚ್ಚಿದ್ರೆ ಇಟ್ಟು ಎದ್ದು ಕಣ್ಣು ತೆಗಿತೈತಿ, ಇಟ್ಟು ಏನರ ಕೆಲಸ ಮಾಡ್ತೈತಿ. ಐಸಿಯುದನ್ ಪೇಷಂಟ್ ಇರ್ತೈತಲ್ಲ, ಶಲಾಯಿನ್ ಹಚ್ಚಿದ್ರೆ ಅಂದ್ರೆ ಇಟ್ಟು ಎದ್ದು ಕಣ್ಣು ತೆಗಿತೈತಿ. ಕಣ್ಣು ತೆಗ್ದಾನ ಈಗ ಮಾತಾಡ್ರಿ, ಯಾರು ಮಾತಾಡೋರು ಅಂತಾರೆ. ಯಾಕಂದ್ರೆ ಈ ಶಲಾಯಿನ್ ಮುಗಿದ ಕೂಡಲೇ ಮತ್ತೆ ಹೊಳ್ಳಿ ಕಣ್ಣು ಮುಚ್ಚೋದೈತದು. ನಮ್ಮ ಭೂಮಿ ಎಲ್ಲಿಗೆ ಬಂದಾವು ಅಂತಂದ್ರೆ, ನೀವೇನು ಈ ಗೊಬ್ಬರ ಶಲಾಯಿನ ಕೊಡ್ತೀರಿ, ಗೊಬ್ಬರ ಹಾಕಿದ್ರಿ ಅಂದ್ರೆ ಕಣ್ಣು ತೆಗಿತಾವ. ಒಂದು ಜರ ಆಟ್ರಾಗ ಏನು ಬೆಳ್ಕೊಂಡ್ರಿ, ತಿಂಗಳು 1.5 ತಿಂಗಳದಾಗ 2 ತಿಂಗಳದಾಗ ಕೊಡ್ತಾವು. ಇರಲಿಲ್ಲ ಅಂದ್ರೆ ಹೊಳ್ಳಿ ಕಣ್ಣ ಮುಚ್ತಾವೆ. ನಮ್ಮ ಭೂಮಿ ಸ್ಥಿತಿ ಅಲ್ಲಿಗೆ ಬಂದೈತಿ. ನೀವು ಇದೇ ಭಾಗದಾಗ ಇಲ್ಲೇ ಇರ್ತೀರಿ, ನಿಮಗಿಂತಲೂ ಭಾಳ ಚಲೋ ನನಗೆ ಜ್ಞಾನ ಐತಿ. ಇಲ್ಲಿ 6ನೇತ್ತೆ ಹುಡುಗರು, 5ನೇತ್ತೆ 6ನೇತ್ತೆ ಹುಡುಗರಿಗೆ ಹಾರ್ಟ್ ಅಟ್ಯಾಕ್ ಬರಾಕತ್ಯಾವ. ಇಲ್ಲಿ ಇದೇನು ಹಾರ್ಟ್ ಅಟ್ಯಾಕ್ ಆಗೋ ವಯಸ್ಸನ್ರಿ? ಅಲ್ಲಿ ವಯಸ್ಸಲ್ಲಿದು. 6ನೇತ್ತೆ 5ನೇತ್ತೆ 7ನೇತ್ತೆ ಹುಡುಗರಿಗೆ ಹೃದಯಾಘಾತ. ನಮ್ಮನ್ನೆ ರಾಜ್ಯದ್ದು ಆಲೇಖ ನೋಡಿದೆ. ರಾಜ್ಯದೊಳಗೊಂದು ಕ್ಯಾನ್ಸರ್ ಹಾಸ್ಪಿಟ್ಲ್ ಐತಿ, ಕಿಡ್ವಾಯಿ ಅಂತ, ಹೌದಲ್ಲ, ಬೆಂಗಳೂರೊಳಗೆ. ಹೋದ ವರ್ಷ 1 ವರ್ಷದಾಗ ಎಷ್ಟು ಪೇಷಂಟ್ ಅಡ್ಮಿಟ್ ಆಗ್ಯಾವು ಅಂತ ನಾನು ಆ ಕಿಡ್ವಾಯಿ ಹಾಸ್ಪಿಟ್ಲ್ ವೆಬ್ಸೈಟ್ ಮ್ಯಾಗ ಹೋದೆ. ಹೋಗಿ ತೆಗೆದೆ. 1,23,000 ಪೇಷಂಟ್ ಕಿಡ್ವಾಯಿ ಹಾಸ್ಪಿಟಲ್ದೊಳಗೆ ರಿಜಿಸ್ಟ್ರೇಷನ್ ಆಗ್ಯಾರ. 1,23,000. ಅದರೊಳಗೆ 22,000 ಹೊಸ ಪೇಷಂಟು, ಉಳಿದು ಎಲ್ಲ ಹಳಿ ಪೇಷಂಟ್. ಇದರೊಳಗೆ ಬದುಕವ್ರು ಎಷ್ಟು ಮಂದಿ? ಬಹಳ ಕಡಿಮೆ. ಕಾಯಿಲೆ ಏನು ಭಾಳ ದೊಡ್ಡದಲ್ಲ, ಹೆಸರು ಕೇಳೇ ಅರ್ಧ ಹೋಗಿರ್ತಾರೆ ಮಂದಿ. ಏನು ರೋಗಗಳು ಹಿಂಗೇನು ಮ್ಯಾಗಿಂದ ಬೀಳ್ತಾವನು? ಇಲ್ರಿ. ಹೆಣ್ಮಕ್ಳಿಗೆ ಮೊದಲು ಬೇಗ ಮದುವೆ ಆಗ್ತಿತ್ತು, ಬೇಗ ಮಕ್ಕಳು ಆಗ್ತಿದ್ದು, ಚಲೋ ತಿಂತಿದ್ರು, ಉಣ್ತಿದ್ರು. ಈಗ 25 ವರ್ಷ 30 ವರ್ಷ ಆಗಿಂದ ಮದುವೆ ಮಾಡ್ಕೋತಾರ. ಮಕ್ಕಳಾಗೋದ ಬಂದಾಗಿರ್ತಾವ ಅಟ್ಟೊತ್ತಿ. ಅಲ್ಲಿಂದ ಒಂದ್ಯತ್ವ ನಿವಾರಣಾ ಕೇಂದ್ರಗಳು ರಾಜ್ಯದೊಳಗೆ ಶುರುವಾದ. ಯಾವ ರಾಜ್ಯದೊಳಗೂ ಒಂದು ಟೆಸ್ಟು ಬೇಬಿ ಸೆಂಟರ್ ಇರಲಿಲ್ಲ. ಈ ರಾಜ್ಯದೊಳಗೆ ಕೃತ್ರಿಮ ಗರ್ಭಧಾರಣಾ ಕೇಂದ್ರಗಳು ಎರಡೂವರೆ ಸಾವಿರದ ಮ್ಯಾಗ ಅದಾವ. ಈ ಸದ್ದ ಓಣಿಗೊಂದೊಂದ್ರಿ, ಓಣಿಗೊಂದೊಂದು. ಒಂದು ಕೂಸು ಬೇಕಾಗಿತ್ತು ಅಂದ್ರೆ 4 ರಿಂದ 8 ಲಕ್ಷ ರೂಪಾಯಿ. ಶಹರದವ್ರು ಇದ್ರಂದ್ರೆ 18 ರಿಂದ 20 ಲಕ್ಷ ರೂಪಾಯಿ ಒಂದು ಕೂಸು ತಯಾರು ಮಾಡ್ಬೇಕಾದ್ರೆ. ಇದೇನು ಪರಿಸ್ಥಿತಿ ಹಂಗ ನಿರ್ಮಾಣ ಆತೇನು? ಇಲ್ಲ. ಒಬ್ಬ ಮನುಷ್ಯಾಗ ಮೊನ್ನೆ ನಮ್ಮಲ್ಲಿ ಕ್ಯಾನ್ಸರ್ ಹಾಸ್ಪಿಟ್ಲ್ ಅದಾವ. ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಹೋಗಿದ್ದೆ ಒಬ್ಬ ಪೇಷಂಟ್ ನೋಡಲಿಕ್ಕೆ. ಅವ್ರನ್ನ ಕೇಳಿದೆ ಎಷ್ಟು ಪೇಷಂಟ್ ಬರ್ತಾವೆ ದಿವ್ಸಕ್ಕಂತ. ಅವ್ರು ಹೇಳಿದರು 125 ಪೇಷಂಟು ರೇಡಿಯೋಥೆರಪಿಗೆ ಬರ್ತಾವೆ, ಲೈಟ್ ಕೊಡ್ತಾರಲ್ಲ. 1,200 ಪೇಷಂಟು ನಾವು ಕೆಮೊಥೆರಪಿ ಕೊಡ್ತೀವಿ ದಿವಸ ಅಂತ. ಅದು ಕ್ಯಾನ್ಸರ್ ಹಾಸ್ಪಿಟ್ಲೆ. ಅಂದರೆ 2,200 ಪೇಷಂಟ್ ಪ್ರತಿ ದಿವಸ ಟ್ರೀಟ್ಮೆಂಟ್ ಒಂದೇ ಹಾಸ್ಪಿಟಲ್ನಾಗ ಆಗ್ತಾವೆ. ವಯಸ್ಸು 8 ವರ್ಷದ ಮಕ್ಕಳಿಂದ ಹಿಡ್ಕೊಂಡು 80 ವರ್ಷದವ್ರ ತನ. ರೋಗಗಳು ಎಲ್ಲಿಂದ ಬಂದು? ನಮ್ಮೂರಾಗಿ ಈ ರೋಗ ಇದ್ದು ಅಂತ ಮೊದಲು ಕೇಳಿದ್ದೀವಿ, ಎಲ್ಲ ಒಂದು ಕೇಳ್ತಿದ್ದೀವಿ. ಈಗ ಆ ಕಡೆ ಈ ಕಡೆ ನೋಡಿದ್ರೆ ನಮ್ಮ ಸುತ್ತಮುತ್ತೆಲ್ಲ ಅವ ಇರ್ತಾವೆ.
ಇಲ್ಲೇನು ಸ್ಪ್ರೇ ಮಾಡೋರು ಅದಾರಲ್ಲ, ಗುತ್ತಿಗೆ ಸ್ಪ್ರೇ ಮಾಡೋರು, 1/3 ಜನ ಪ್ರತಿ ವರ್ಷ ಸಾಯ್ತಾ ಇದ್ದಾರೆ. 3 ಮಂದಿಯಾಗ ಒಬ್ಬ, ಅವ 2 ವರ್ಷ ಹೋಗ್ಬೋದು, 3 ವರ್ಷ ಹೋಗ್ಬೋದು, 4-6 ವರ್ಷ ಹೋಗ್ಬೋದು, ಹೋಗತ್ತಾನವ. ಯಾಕಂದ್ರೆ ಸ್ಪ್ರೇ ಮಾಡು ಹೊತ್ನ್ಯಾಗ ಅವ್ನು ಬಟ್ಟೆ ಇರ್ತಾವಲ್ಲ, ಬೆವ್ರಿನಿಂದೆಲ್ಲ ತೊಯ್ದಿರ್ತಾವು, ಅದ್ರ ಮ್ಯಾಗ ಔಷಧ ಕುಂದಿರ್ತೈತಿ. ಅವ ಮ್ಯಾಲಿಂದ ಮೇಲೆ ತೊಳೆಯಂಗಿಲ್ಲ, ಅದನ್ನ ಹಾಕೊಳ್ತಾನ. ಅದನ್ನ ಹಾಕೊಂಡು ಕೂಡಲೇ ಮತ್ತೆ ಬೆವರು ಬರ್ತೈತಿ. ಬೆವರು ಇವನು ಬಟ್ಟೆಗೆ ಹತ್ತಿದ ವಿಷ ಎಲ್ಲ ಹೀರ್ಕೊಂಡು ಬಿಡ್ತೈತಿ ಬಾಡಿ ಒಳಗೆ. ಹೊರಗಿಂದನೂ ಎಲ್ಲ ಅವನ ಮೂಗ್ನ್ಯಾಗ ಕಣ್ಣಾಗ ಎಲ್ಲ ಅದ ಹೋಗ್ತೈತಿ. ಭಾಳ ದಿವಸ ಬದುಕೋದಿಲ್ಲವ, ಅವನ ಪರಿವಾರ ಭಾಳ ದಿವಸ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಕಣ್ಮುಂದೆ ನೋಡ್ತೀವಿ. ಭತ್ತದ ಹುಲ್ಲು ವಾಳೆ ಮಾಡಿರ್ತಿರಲ್ಲ, ಇಲ್ಲೇ ಅದ ರೈತರು ನನಗೆ ಹೇಳಿದರು, ಅಜ್ಜವ್ರ ಮೊದಲು ಭತ್ತದ ಹುಲ್ಲು ಹಾಕಿದ್ರೆ ದನಗಳು ಭಾಳ ಖುಷಿಲೇ ತಿಂತಿದ್ದು. ಮೊದಲು ಹಾಕ್ತಿದ್ದಿಲ್ಲ, ಆ ಮಾತು ಬೇರೆ. ಜೋಳದ ಕಣಿಕೆನೇ ಹಾಕ್ತಿದ್ದೀವಿ. ಈಗ ಭತ್ತದ ಹುಲ್ಲು ಹಾಕಿದ್ರೆ ಕೆಟ್ಟ ವಾಸನೆ ಬರ್ತೈತೆ. ಅದಕ್ಕೆ 2-3 ದಿವಸ ಕುಟ್ರಿ ಹಂಗೆ ಹಾಕಿದ್ರೆ ದನ ಸತ್ತು ವಾಸನೆ ಬಂದಂಗೆ ವಾಸನೆ ಬರ್ಲಕ್ಕೆ ಶುರು ಆಕೈತ್ರಿ. ನಾವು ಏನು ಮಾಡ್ಲಕ್ಕೆ ಹೊಂಟೀವಿ, ಏನು ಗಳಿಸಕ್ಕೆ ಹೊಂಟೀವಿ? ಇಷ್ಟೆಲ್ಲ ಗಳಿಸಿ ಇಷ್ಟೆಲ್ಲ ಮಾಡಿ ಮುಂದಿನ ಪೀಳಿಗೆ ಏನು ಕೊಟ್ಟು ಹೋಗೋರದೀವಿ? ಇದ್ರದ್ದು ಯಾರ ರೈತರು ನಾವು ವಿಚಾರ ಮಾಡಬೇಕೋ ಮಾಡಬಾರ್ದು? ಏನು ನಮ್ಮ ಪ್ರಪಂಚ ಎಲ್ಲ ದವಾಖಾನಿಗೆ ಹಾಕಿ ಹೋಗ್ಬೇಕಂತ ನಿರ್ಣಯ ಮಾಡಿವೋ ಹೆಂಗೋ ನಾವು? ಯಾರಾದರೂ ಇಲ್ರಿ, ಮತ್ತು ಎಲ್ಲರೂ ಹಂಗೆ ಮಾಡಿರ್ತಾರೆ, ಮತ್ತು ನಾವೊಬ್ಬ ನಡು ಸಿಕ್ಕೊಂಡಿನಿ, ನಂದು ಹೆಂಗೆ ಆಗೋದು ಅಂತ. ನೋಡ್ರಿ, ಪ್ರಯತ್ನ ಮಾಡ್ರಿ. ನೀವು ಪ್ರಯತ್ನ ಮಾಡಿದ್ರಿ ಅಂತಂದ್ರೆ ನೀವು ಒಬ್ಬರ ನಡು ಇದ್ದವ್ರು ಸಹಿತ ನಿಮ್ಮ ಹೊಲದಾಗ ವಿಷಮುಕ್ತ ಕೃಷಿಯನ್ನು ಮಾಡಬಹುದು. ಇದ್ರೊಳಗೆ ಬಹಳ ಮಂದಿ ಅವರ ಅದಾರ, ಮಾಡಕ್ಕೆ ಮಾಡಿದವರು ಅದಾರ. ಇದ್ರೊಳಗೆ ಬಹಳ ಜನ ಡೈವರ್ಟ್ನೂ ಆಗ್ತಾ ಇದ್ದಾರೆ, ಭತ್ತದಿಂದ ಪರಿವರ್ತನೆನೂ ಆಗ್ತಾ ಇದ್ದಾರೆ, ಬಾಳಿ ಮಾಡ್ತಾ ಇದ್ದಾರೆ, ತೊಗರಿ ಮಾಡ್ತಾ ಇದ್ದಾರೆ, ಜೋಳ ಮಾಡ್ತಾ ಇದ್ದಾರೆ, ತರಕಾರಿ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಬೆಳೆಗಳಿಗೆ ಡೈವರ್ಟ್ ಆಗ್ತಾ ಇದ್ದಾರೆ. ಒಟ್ಟು ಮಣ್ಣು ಸುಧಾರಣೆ ಆಗ್ಬೇಕ್ರಿ. ಮಣ್ಣೊಳಗಿನ ವಿಷ ತೆಗೆದು ಹಾಕಬೇಕು. ಯಾಕಂದ್ರೆ ಇದೆಲ್ಲ ವಿಷ ಬಿದ್ದು ಮಣ್ಣಿನೊಳಗಿನ ಪೋಷಕಾಂಶಗಳೆಲ್ಲ ಹಾಳಾಗಿಬಿಟ್ಟ. ಆ ಪೋಷಕಾಂಶಗಳು ಬರಬೇಕಾಗಿತ್ತು ಅಂತಂದ್ರೆ